ನಮಸ್ತೆ ವೀಕ್ಷಕರೇ, ಕುಮಾರ್ ನ್ಯೂಸ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೇಜ್ರಿವಾಲ್ ರಾಜೀನಾಮೆಯ ಇಂದಿನ ಅಸ್ತ್ರಕ್ಕೆ ಬಿಜೆಪಿ ಅಂಕಗಣಿತ ಪಲ್ಟಿ ಹೊಡೆದಿದೆ ಅಂತಲೇ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ಸಿಎಂ ರೇಸ್ನಲ್ಲಿ ಈ ಮೂವರು ಆಮ್ ಆದ್ಮಿ ಪಕ್ಷದಿಂದ ರೇಸ್ನಲ್ಲಿದ್ದಾರೆ ಅಂತಲೂ ಸಹ ಸುದ್ದಿಗಳು ಬರ್ತಾ ಇದ್ದಾವೆ. ಪ್ರಾಮಾಣಿಕತೆ ಹೆಸರಿನಲ್ಲಿ ಎಲೆಕ್ಷನ್ಗೆ ರಣಕಾಳೆ ಮೊಳಗಿಸಲು ಅರವಿಂದ್ ಕೇಜ್ರಿವಾಲ್ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ರಾಜೀನಾಮೆ ಘೋಷಣೆ ಹಿಂದೆ ಭಾರೀ ಎಚ್ಚರಿಕೆ ಹೆಜ್ಜೆ ಇರಿಸಿರುವ ಅರವಿಂದ್ ಕೇಜ್ರಿವಾಲ್ ಅಂತಲೂ ಹೇಳಲಾಗ್ತಾ ಇದೆ. ದೆಹಲಿ ಸಿಎಂ ಸಿಂಹಾಸನ ರೇಸ್ನಲ್ಲಿರುವ ಆ ಮೂವರು ಹೆಸರುಗಳು ಯಾವ್ಯಾವು ಅಂತ ತಿಳ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರಾಮಾಣಿಕತೆ ಹೆಸರಿನಲ್ಲಿ ಎಲೆಕ್ಷನ್ಗೆ ಕಹಳೆಯನ್ನು ಮೊಳಗಿಸಿದ ಕೇಜ್ರಿವಾಲ್ ಹೊಸ ಕಳೆ ತಂದಿದ್ದಾರೆ. ಜನಮನದಲ್ಲಿ ಅನುಕಂಪದ ಬೀಜಾಂಕುರಿಸಿ ಮತಬುಟ್ಟಿ ತಬ್ಬಿಕೊಳ್ಳುವ ಕೇಜ್ರಿವಾಲ್ ಲೆಕ್ಕ ದಂಗುಬಡಿಸಿದೆ ಅಂತಲೇ ಒಂದು ಹೇಳಲಾಗ್ತಾ ಇದೆ. ಈ ಮಧ್ಯೆ ರಾಜಧಾನಿ ಹಾರ್ಟ್ ಬೀಟ್ ಡಾಕ್ಟರ್ ಯಾರು ಅನ್ನೋ ಚರ್ಚೆ ಸಹ ಹಬ್ಬಿದೆ. ಕೇಜ್ರಿವಾಲ್ ಹೂಡಿದ ರಾಜೀನಾಮೆ ಅಸ್ತ್ರಕ್ಕೆ ಬಿಜೆಪಿ ಚಾಣಕ್ಯ ಅಮಿತ್ ಶಾರನ್ನೇ ಅಂಕಗಣಿತವನ್ನೇ ಪಲ್ಟಿ ಹೊಡೆಸಿದೆ ಈ ಒಂದು ತಂತ್ರಗಾರಿಕೆ ಅಂತಲೂ ಕೇಳಿಬರ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಅವರ ಈ ನಿರೀಕ್ಷಿತ ರಾಜೀನಾಮೆ ಅಸ್ತ್ರ ಮಾತ್ರ ಡೆಲ್ಲಿಯತ್ತ ಎಲ್ಲರ ಚಿತ್ತ ನೆಟ್ಟಿದೆ ಅಂತಲೂ ಸಹ ಗೊತ್ತಾಗ್ತಾ ಇದೆ. ಕೇಜ್ರಿವಾಲ್ ಮಹಾದಾಳಕ್ಕೆ ಒಂದು ಕಕ್ಕಾಬಿಕ್ಕಿಯಾಗಿರುವ ಬಿಜೆಪಿ ರಾಜೀನಾಮೆ ಘೋಷಣೆ ಹಿಂದೆ ಭಾರೀ ಎಚ್ಚರಿಕೆ ಹೆಜ್ಜೆ ಇರಿಸಿರುವ ಕೇಜ್ರಿ ಮಹಾರಾಷ್ಟ್ರ ಜೊತೆ ಎಲೆಕ್ಷನ್ಗೆ ಸವಾಲು ಹಾಕಿದ್ದಾರೆ. ಇನ್ನೊಂದು, ಈಗಾಗಲೇ ವಿಧಾನಸಭೆ ವಿಸರ್ಜನೆ ಮಾಡಿದರೂ ಸಹ ದೆಹಲಿಯ ಎಲೆಕ್ಷನ್ಗೆ 6 ತಿಂಗಳಿದ್ದು ಅಲ್ಲಿವರೆಗೂ ಕೇರ್ ಟೇಕರ್ ಗವರ್ನಮೆಂಟ್ ಡೆಲ್ಲಿ ಗವರ್ನರ್ ಕಂಟ್ರೋಲ್ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಮಂಗಳವಾರ ರಾಜೀನಾಮೆ ನೀಡುವ ಕೇಜ್ರಿವಾಲ್ ತಮ್ಮ ಸ್ಥಾನಕ್ಕೆ ಮೂವರಲ್ಲಿ ಒಬ್ಬರಿಗೆ ಅಧಿಕಾರ ಹಸ್ತಾಂತರ ಮಾಡುವ ಸಾಧ್ಯತೆ ಇದೆ ಅಂತಲೂ ಸಹ ತಿಳಿಸಿದ್ದಾರೆ. ಕೇಜ್ರಿವಾಲ್ ರೀತಿಯ ಸಿಸೋಡಿಯಾ ಮೇಲೂ ಲಿಕ್ಕರ್ ಪಾಲಿಸಿ ಅಕ್ರಮ ಆರೋಪ ಇದ್ದು ಈ ಇಬ್ಬರು ಸೇರಿ ಮೂವರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಲಿದ್ದಾರೆ. ಹಾಗಾದರೆ ಡೆಲ್ಲಿ ಸಿಎಂ ಸಿಂಹಾಸನ ರೇಸ್ನಲ್ಲಿರುವ ಆ ಮೂವರು ಯಾರ್ಯಾರು ಗೊತ್ತಾ? ಒಂದನೇದು ಗೋಪಾಲ್ ರೈ, ಎರಡನೇದು ಕೈಲಾಶ್ ಗೆಹ್ಲೋಟ್, ಮೂರನೇದು ಸುನೀತಾ ಕೇಜ್ರಿವಾಲ್. ಕೈಲಾಶ್ ಗೆಹ್ಲೋಟ್ ದೆಹಲಿಯ ರಾಜಕಾರಣದ ಸಿನಾರಿಯೋ ಅರಿತಿರುವ 50 ವರ್ಷದ ನಾಯಕ. ಸದ್ಯ ಡೆಲ್ಲಿ ಸಾರಿಗೆ ಸಚಿವರಾಗಿ ಅದ್ಭುತ ಸಾಧನೆಗೈದಿರುವ ಗೆಹ್ಲೋಟ್ ಉತ್ತಮ ಅಡ್ಮಿನಿಸ್ಟ್ರೇಟಿವ್ ಎಫೆಕ್ಟಿವ್ ಆಡಳಿತಗಾರ ಎಂದೇ ಖ್ಯಾತಿಯನ್ನು ಸಹ ಪಡೆದಿದ್ದಾರೆ. ಸುನೀತಾ ಕೇಜ್ರಿವಾಲ್ ಸಿಎಂ ಕೇಜ್ರಿವಾಲ್ ಅವರ ಪತ್ನಿ. ರಾಜಕೀಯವನ್ನು ಹತ್ತಿರದಿಂದ ಬಲ್ಲವರು. ಕೇಜ್ರಿವಾಲ್ಗೆ ಅವರ ಪತ್ನಿ ಮಾಜಿ IRS ಅಧಿಕಾರಿ ಸುನೀತಾ ಅತ್ಯುತ್ತಮ ಸಲಹೆಗಾರರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುನೀತಾ ಫೇಸ್ ಇಟ್ಟುಕೊಂಡು AAP ಪ್ರಚಾರ ಕಣಕ್ಕೆ ಧುಮುಕಿದ್ದನ್ನು ನಾವು ಎಲ್ಲರೂ ಸ್ಮರಿಸಿದ್ದೀವಿ. ಈ ಮೂವರಲ್ಲಿ ಸುನೀತಾ ಎಲಿಮಿನೇಟ್ ಆಗೋ ಸಾಧ್ಯತೆ ಇದ್ದು ಗೋಪಾಲ್ ರೈ ಅಥವಾ ಕೈಲಾಶ್ ಗೆಹ್ಲೋಟ್ಗೆ ಸಿಎಂ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಒಟ್ಟಾರೆ ಕೇಜ್ರಿವಾಲ್ ಸದ್ಯ ದೆಹಲಿ ರಾಜಕೀಯ ರಿಂಗ್ ಮಾಸ್ಟರ್ ಆಗಿದ್ದು ಎಲೆಕ್ಷನ್ ಮಾತ್ರ ರಣರೋಚಕವಾಗಿ ಕೂಡಿರಲಿದೆ ಅಂತಂದು ರಾಜಕೀಯ ತಜ್ಞರು ಸಹ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಕೇಜ್ರಿವಾಲ್ ಅವರು ಇಷ್ಟು ತಿಂಗಳು ಒಂದು ಜೈಲಲ್ಲಿದ್ದರೂ ಸಹ ರಾಜೀನಾಮೆ ಕೊಡೋದಿಲ್ಲ ಅಂತಂದು ಒಂದು ಮಾತುಗಳಿತ್ತು. ಅವರು ಅರೆಸ್ಟ್ ಆಗಿ ಜೈಲಲ್ಲಿದ್ದರೂ ಸಹ ಒಂದು ರಾಜೀನಾಮೆ ಕೊಡದೇ ಒಂದು ಆಡಳಿತವನ್ನು ಜೈಲಲ್ಲಿ ಇದ್ದುಕೊಂಡೇ ನಡೆಸ್ತಾ ಇದ್ದರು. ಆದರೆ ಜೈಲಿಂದ ಜಾಮೀನು ಮೇಲೆ ಹೊರಗೆ ಬಂದಂಥ ಕೇಜ್ರಿವಾಲ್ ಒಂದು ರಾಜೀನಾಮೆಯನ್ನು ಘೋಷಣೆ ಮಾಡಿ ಒಂದು BJPಯ ಲೆಕ್ಕಾಚಾರವನ್ನೇ ತಲೆಕೆಳಗಾಗಿ ಮಾಡಿದೆ ಅಂತಲೇ ಹೇಳಲಾಗ್ತಾ ಇದೆ. ಆದರೆ ರಾಜೀನಾಮೆ ಹಿಂದಿನ ಏನು ತಂತ್ರಗಾರಿಕೆ ಮತ್ತು ಇವರು ಯಾವ ರೀತಿಯ ಮುಂದಿನ ತಂತ್ರಗಾರಿಕೆಯನ್ನು ರಾಜಕೀಯವಾಗಿ ಬಳಸ್ಕೊತಾರೆ ಅನ್ನೋದು ನಮ್ಮೆಲ್ಲರಿಗೂ ಕಾಡ್ತಾ ಇರುವಂಥ ಒಂದು ಯಕ್ಷ ಪ್ರಶ್ನೆಯಾಗಿದೆ ವೀಕ್ಷಕರೇ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ